ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನೋಡಿ ಇಲ್ಲಿ ಇಷ್ಟೆಲ್ಲ ಕೆಲಸ ಮಾಡಾದ್ಮೇಲಿಂದ ಇಷ್ಟೆಲ್ಲ ನಮಗೆ ರಿಸಲ್ಟ್ ಸಿಕ್ಕಾದ್ಮೇಲೆ ಒಂದು ವೀಡಿಯೋ ಮಾಡಿ ಹಾಕಿದೆ. ಇಟ್ಸ್ ವರ್ತ್ ವಾಚಿಂಗ್ ಅಂತ ಹೇಳ್ಬಿಟ್ಟು, ಅಂದರೆ ಇದನ್ನು ತುಂಬ ಯೂಸ್ಫುಲ್ ಆಗಿದೆ ಟಿಪ್ಪು, ಅದಕ್ಕೆ ಇದನ್ನು ಮಾಡಿ ಹಾಕೋಣ ಅಂತ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಏನಂದರೆ ಇಲ್ಲಿ ನೋಡ್ತಾ ಇದ್ದೀರಾ ದೀಪಾವಳಿ ಕಂಬ, ಇದು ನಮಗೆ ಇನ್ನು ಹತ್ತಿರದಲ್ಲೇ ಸ್ವಲ್ಪ ಫಂಕ್ಷನ್ ಇದೆ. ಸೊ ಅದಕ್ಕೆ ನಾವು ತಾಮ್ರದ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊತಿದ್ವಿ. ಯೂಶ್ವಲಿ ನಾವು ಇದನ್ನು ಹುಣಸೆಹಣ್ಣು ಮತ್ತು ಉಪ್ಪು ಹಾಕಿ ತೊಳೆದಿಟ್ಕೊಳ್ತೀವಿ. ಸೊ ಅದು ತೊಳೆದ್ರೆ ಇಷ್ಟು ಪಳಪಳ ಅಂತ ಹೊಳಿತಿದೆ. ಬಟ್ ಆದರೆ ನಾವು ಮತ್ತೆ ಹೋಗಿ ಇದನ್ನು ಕ್ಲೀನ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ತಾಮ್ರದ ಅಂಗಡಿ ಹತ್ರನೇ ಹೋಗಿದ್ವಿ. ನಾವು ಇದನ್ನು ಕ್ಲೀನ್ ಮಾಡಿಸ್ಕೊಡಿ, ಸ್ವಲ್ಪ ನಮಗೆ ಇದು ಸ್ವಲ್ಪ ಪಾಲಿಷ್ ಹಾಕ್ಕೊಡಿ ಅಂತ ಕೇಳಿದ್ವಿ. ಯಾಕಂದರೆ ಸ್ವಲ್ಪ ನೀರೆಲ್ಲ ಹಂಗೆ ಬಿದ್ದು ಡಾಟ್ 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 ಕಾಣಿಸ್ತಿದೆಯಲ್ಲ, ಈ ಥರ ಎಲ್ಲ ಆಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ನಾವು ಪಾಲಿಷ್ ಅಂಗಡಿ ಹತ್ರ ಹೋಗಿ ಪಾಲಿಷ್ ಮಾಡಿಕೊಡಿ ಅಂದಿದ್ದಕ್ಕೆ, ಇಲ್ಲ ಮೇಡಮ್ ದೀಪಾವಳಿ ಕಂಬಗಳಿಗೆಲ್ಲ ನಾವು ಪಾಲಿಷ್ ಮಾಡಲ್ಲ ನಮ್ಮ ಕಡೆ, ಬೇಕಾದ್ರೆ ಒಂದು ಲಿಕ್ವಿಡ್ ಸಿಗುತ್ತೆ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಸರಿ ಆಯಿತು, ಯೂಸ್ ಮಾಡೋಣ ನೋಡೋಣ ಅಂತ ಅಂದ್ಬಿಟ್ಟು ತೊಗೊಬಂದಿದ್ವಿ. ಸೊ ನೋಡ್ತಿದ್ದೀರಲ್ಲ, ಇದು ಬಿಫೋರ್ ಈ ಥರ ಇದೆ ಇದು. ಸೊ ಇವಾಗ ಈ ಲಿಕ್ವಿಡ್ನ ಏನು ಮಾಡಿದ್ದೀವಿ ಅಂತಂದರೆ ದೀಪಾವಳಿ ಕಂಬಕ್ಕೆ ನೀಟಾಗಿ ಹೀಗೆ ಒಂದು ಲೇಯರ್ನ ಸ್ಪ್ರೆಡ್ ಮಾಡಿದ್ದೀವಿ. ಈ ಥರ ಸ್ಪ್ರೆಡ್ ಮಾಡಾದ್ಮೇಲಿಂದ ಇದನ್ನು ಒಂದು ಒಳ್ಳೆ ಕ್ಲಾತಲ್ಲಿ ನೀಟಾಗಿ ಉಜ್ಜಿದ್ರೆ ನಮಗೆ ಇಷ್ಟು ಕೊಳೆ ಬರ್ತಾಯಿದೆ, ಆಯಿತಾ. ಸೊ ನಾನು ತೋರಿಸ್ತೀನಿ ನಿಮಗೆ ಹೆಂಗೆ ಅದು ಕೊಳೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಸೊ ಬನ್ನಿ ನೋಡಿ ಇಲ್ಲಿ, ಇವಾಗ ಇದನ್ನು ಕ್ಲೀನಾಗಿ ವೈಪ್ ಮಾಡ್ತೀವಿ ನೋಡಿ. ಏನು ಎಫರ್ಟ್ಸೇ ಇಲ್ಲ ಜಾಸ್ತಿ, ಅದನ್ನು ನೀಟಾಗಿ ನಾವು ಏನು ಒಂದು ಲೇಯರ್ ಹಾಕಿದ್ದೀವಿ ಅದನ್ನು ನೀಟಾಗಿ ಒಂದು ಒಳ್ಳೆ ಬಟ್ಟೆಯಲ್ಲಿ ಅಥವಾ ಟಿಶ್ಯೂ ಪೇಪರಲ್ಲಿ ಕ್ಲೀನಾಗಿ ವೈಪ್ ಮಾಡಿದ್ರೆ, ಆ ಪೇಪರ್ ಟಿಶ್ಯೂ ಪೇಪರ್ ತೋರಿಸಿ ಅಮ್ಮ, ಟಿಶ್ಯೂ ಪೇಪರ್ ತೋರಿಸಿ. ಸೊ ವೈಪ್ ಮಾಡಿದ್ದೀವಿ ಇವಾಗ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಎಷ್ಟು ಕೊಳೆ ಇತ್ತು ಅಂತ ಗೊತ್ತೇ ಆಗ್ತಿರ್ಲಿಲ್ಲ, ಇಷ್ಟು ಕೊಳೆ ಇತ್ತು ದೀಪಾವಳಿ ಕಂಬದಲ್ಲಿ ಅಂತ ಅಂದ್ಬಿಟ್ಟು. ಸೊ ಈ ಒಂದರಲ್ಲಿ ಇಷ್ಟು ಕೊಳೆ ಇದೆ, ಅದನ್ನು ನಾವು ಉಜ್ತಾನೆ ಇದ್ದರೆ ಅಂದರೆ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡಿ ಕ್ಲೀನಾಗಿ ಪ್ರೆಷರ್ ಕೊಟ್ಟು ಒರೆಸ್ಬೇಕು. ನಾವು ಹೆಂಗೆ ಪಾತ್ರೆಗಳನ್ನ ಉಜ್ತೀವಿ ಸ್ಟೀಲ್ನಲ್ಲಿ, ಹಾಗೆ ಪ್ರೆಷರ್ ಕೊಟ್ಟು ಉಜ್ಜಿದ್ರೆ ನೋಡಿ ಇಲ್ಲಿ, ಈಗ ಜಸ್ಟ್ ಒಂದು ಸತಿ ವೈಪ್ ಮಾಡಿರೋದಕ್ಕೆ ಇಷ್ಟು ಹೊಳಪು ಬಂದಿದೆ ಇದಕ್ಕೆ. ಸೊ ನೋಡ್ತಾ ಇದ್ದೀರಾ, ಇದನ್ನು ಕಂಪೇರ್ ಮಾಡಿದ್ರೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ನಾವು ಹುಣಸೆ ನೀರಲ್ಲಿ ಹಾಕಿ ತೊಳೆದಿಟ್ಟಿರೋದು, ಆಮೇಲೆ ಇದನ್ನು ನಾವು ಪಾಲಿಷ್ ಮಾಡಿ ಒರೆಸಿರೋದು ಇವಾಗ. ಸೊ ಈ ಥರನೇ ನಾವು ಇದಕ್ಕೂ ಮುಂಚೆನೂ ಒಂದೆರಡು ದೀಪಾವಳಿ ಕಂಬ ಮತ್ತು ಕುಂಕುಮದ ಬಟ್ಲನ್ನ ಪಾಲಿಷ್ ಮಾಡಿದ್ದೀವಿ. ಸೊ ರಿಸಲ್ಟ್ ಹೇಗಿದೆ ಅಂತ ನೀವೇ ಕಣ್ಣಿಂದ ನೋಡಿ. ಇದು ಎಷ್ಟು ಮಟ್ಟಿಗೆ ಕೊಳೆ ಆಗಿತ್ತು ಅಂತಂದರೆ ಒಂದು ಫುಲ್ ಡಾಟ್ 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 ಬಂದುಬಿಟ್ಟಿದ್ದು, ಅದು ನೀರನ್ನ ನಾವು ನೀಟಾಗಿ ಒರೆಸಿಡ್ದೆ. ಇವಾಗ ನೋಡಿ ಎಷ್ಟು ಪಳಪಳ ಅಂತ ಹೊಳಿತಿದೆ ಅಂತ. ಸೊ ಇದೆಲ್ಲ ನಾವು ಇಷ್ಟು ಟಿಶ್ಯೂ ಪೇಪರ್ನ ವೇಸ್ಟ್ ಮಾಡ್ತಿದ್ದೀವಿ ಅಂತಂದರೆ ಇದು ರಿಸಲ್ಟು ಕೂಡ ನಮ್ಗೆ ಹಾಗೆ ಬರ್ತಾ ಇದೆ. ಸೊ ಈ ಏನು ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ, ಅಲ್ಲಿ ತನಕ ಮಿಸ್ ಮಾಡಿದೆ ನೋಡಿ. ತೋರಿಸಿ ಅದನ್ನು ಹಂಗೇನೆ ಒಂದು ಟಿಶ್ಯೂ ಪೇಪರ್ ಕೆಳಗಡೆ ಇಟ್ಕೊಳ್ಳಿ. ಪರವಾಗಿಲ್ಲ ಇದು ನಮ್ಮ ಅಜ್ಜಿ ಕಾಲದ್ದು ಮಂಗಳಾರತಿ. ಇದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ. ತೊಳಿ ಅಮ್ಮ. ಸೊ ನಾವೇನಕ್ಕೆ ಹಿಂಗೆ ಹಿಡ್ಕೊತಿದ್ದೀವಿ ಅಂತಂದರೆ, ನಾವು ಕ್ಲೀನ್ ಮಾಡ್ತಿರೋದ್ರಿಂದ ಕೈಯಲ್ಲಿ ಕೊಳೆ ಇದೆ, ಅದು ಮತ್ತೆ ದೀಪಾವಳಿ ಕಂಬಕ್ಕೆ ಆಗಬಾರ್ದು ಅಂತ. ಒಂದು ಸತಿ ನೀವು ಕ್ಲೀನ್ ಮಾಡಿ ಕೈಯೆಲ್ಲ ವಾಶ್ ಮಾಡ್ಕೊಂಡಾದ್ಮೇಲೆ ಮುಟ್ಬೋದು, ಏನಿಲ್ಲ. ಸೊ ಯಾವ ಪ್ರಾಡಕ್ಟ್ ಯೂಸ್ ಮಾಡಿರೋದು ಗೊತ್ತಾ, ಇದು ಒಂದು ಲಿಕ್ವಿಡ್ ಪಾಲಿಶು, ನಿಮ್ಗಲ್ಲಿ ಕಾಣಿಸ್ತಿರ್ಬೋದು ಬಾಟಲು. ಸೊ ಇದನ್ನು ನಾವು 100 ರೂಪೀಸ್ ಕೊಟ್ಟು ತಂದಿದ್ವಿ ಇಲ್ಲಿ ಕಾಪರ್ ಅಂಗಡಿ ಹತ್ರದಿಂದ. ಇದನ್ನು ನಾವು ಮತ್ತೆ ಒಂದು ಬಾಟಲ್ ಖಾಲಿಯಾಗಿ ಇನ್ನೊಂದು ಬಾಟಲ್ನ ನಾನು ಮತ್ತೆ ಆನ್ಲೈನಿಂದ ತರಿಸಿದ್ದೀನಿ. ಸೊ ಅದ್ರದ್ದು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಈ ಪಾಲಿಷ್ಗೆ ಪರ್ಟಿಕ್ಯುಲರಾಗಿ ಹೆಸರೇನಿಲ್ಲ, ಇದು ದಾರಾ ಆಲಿಟ್ ಪ್ರಾಡಕ್ಟ್ಸ್ ಅವ್ರದ್ದು ಒಂದು ಪ್ರಾಡಕ್ಟು. ಇದನ್ನು ಕಾಪರು, ಸಿಲ್ವರ್, ಗೋಲ್ಡು ಎಲ್ಲ ಥರದ ಐಟಮ್ಸ್ಗೂ ಪಾಲಿಷ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಆ್ಯಂಡ್ ಇದ್ರ ಮೇಲೆ ಇನ್ಸ್ಟ್ರಕ್ಷನ್ಸ್ ಕೂಡ ಬರೆದಿರುತ್ತೆ. ಇದ್ರದ್ದು MRP 66 ರೂಪೀಸ್ ಇರುತ್ತೆ, ಬಟ್ ನಿಮಗೆ ಇದು ಸ್ವಲ್ಪ ಜಾಸ್ತಿನೇ 100 ರೂಪೀಸ್ ತೊಗೊತಾರೆ ಇಲ್ಲಿ ಆಫ್ಲೈನಲ್ಲಿ ಹೋದರೆ. ಅಮೆಝಾನ್ದು ಲಿಂಕ್ ಹಾಕಿದ್ದೀನಲ್ಲ ನಾನು, ಅದರಲ್ಲಿ ನಿಮಗೆ 100 ml 2 ತೊಗೊಂಡ್ರೆ ಬರೀ 150 ರೂಪೀಸ್ಗಿದೆ. ಸೊ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.